ಮತ್ತು ಯಡಿಯೂರಪ್ಪನವ್ರಿಗೆ ಇಳಿಸ್ಲಕ್ಕೆ ಕಾರಣ ಯಾರು? ವಿಜಯೇಂದ್ರ. ಯಾವುದಕ್ಕೆ ಬಂದು ಭ್ರಷ್ಟಾಚಾರ ಮಾಡಿದ್ರು ವಿಜಯೇಂದ್ರ, ಎಲ್ಲ ಹಸ್ತಕ್ಷೇಪ ಮಾಡ್ಯಾನ. ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ, ಡಿ ಕೆ ಶಿವಕುಮಾರ್ ಏಕವಚನ ಗಂಡಸ್ಥಾನ ಪಂಡಸ್ಥಾನ ಮಾತಾಡ್ಯಾನ. ಇವೆಲ್ಲ ಸುಮ್ಮನೆ ನಾಟಕೀಯ. ನೀವು ನನಗೆ ಬೈದಿಸ್ತಾರ, ನೀವು ಬೈಲಾರ್ದನ್ನ ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗಿರ್ತದೆ. ಅದಕ್ಕೆ ಅವರು ಬಾಯಿ ಬಂದಂಗೆ ಇದ್ದಾರೆ. ಅವ್ರು ದೊಡ್ಡವರು, ಹಿರಿಯರು, ನಾವೇನೂ ಅವ್ರ ಬಗ್ಗೆ ಮಾತಾಡಿದ್ರೆ ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್. ಡಿ ಕೆ ಶಿವಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯದ ಸತ್ಯನೇ ಐತಿ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಸುಮ್ಮನೆ ನಾಟಕೀಯ ಇದು ಐತಿ. ತನಿಖೆ ಎಲ್ಲ ಆಗಬೇಕು. ಸಿದ್ದರಾಮಯ್ಯನವ್ರಿಗೆ ತಾಕತ್ತದ್ದನ್ನು ಬಿದ್ದರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ. ವರದಿ ಇದೆ. ಎಚ್ ಕೆ ಪಾಟೀಲ್ರು, ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟರು. ಎಷ್ಟು ಬಡವರ ರೊಕ್ಕ ತಿಂದಾರ, ಮಾಸ್ಕ್ದಾಗ ಎಷ್ಟು ತಿಂದರೆ ಎಲ್ಲ ತನಿಖೆ. ಎಲ್ಲ ಭ್ರಷ್ಟಾಚಾರಕ್ಕೂ ತನಿಖೆ ಆಗುತ್ತೆ. ಅದು ಯಾವುದೇ ಹೇಳ್ತಾರೆ ಇದರಲ್ಲಿ ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ, ನಾವು ಹೇಳ್ತಾರೆ ನಿಮ್ಮದು ಗೋಳಿ ಇದರಲ್ಲಿ ಹಗರಣ ಆಗಿದೆ, ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ. ತೆಗೀರಪ್ಪ. ಹಾಗಾದರೆ ಎಲ್ಲರಿಗೂ ತುಡುಗರಿಗೆ ಎಲ್ಲರಿಗೂ ಹೊರಗೆ ಬರಲಿ. ಸುಮ್ಮನೆ ಏನಾಗಿರ್ತದೆ ಅಂದರೆ ಈ ಇವರು ಭ್ರಷ್ಟರು, ಅವರು ಭ್ರಷ್ಟರು, ಇಬ್ಬರು ಕೂಡಿ ನಾಟಕ ಮಾಡ್ಕೊಂಡು ಹೋಗೋದು ಬೇಡ. ನಾ ಹೈಕಮಾಂಡಕ್ಕೂ ಹೇಳ್ತೇನೆ, ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ? ವಂಶವ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ಅಂತಂದ್ರೆ ಅದಕ್ಕೆ ಭ್ರಷ್ಟಾಚಾರನೇ ಯಾರು? ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ. ಸಿದ್ದರಾಮಯ್ಯ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್. ಸುಮ್ಮನೆ ನನ್ನ ಮುಂದೆ ಡಿ ಕೆ ಶಿವಕುಮಾರ್ದಲ್ಲಿ ಇಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡಿಸ್ಬೇಕು. ನಾವು ಧರಣಿ ಕೂತೀವಿ ಮನೆಯೊಳಗೆ. ಒಬ್ಬ ರಾಜ್ಯಾಧ್ಯಕ್ಷ ಅದಲ್ಲ, ಧರಣಿ ಕೂತಾಗ ವಿರೋಧ ಪಕ್ಷದ ನಾವೇನಿದ್ದೀವಿ ಅದರಾಗ ರಾಜ್ಯಾಧ್ಯಕ್ಷ, ಪ್ರತಿಪಕ್ಷ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು. ಧರಣಿ ಇದ್ದಾಗ ಯಾರೇ ಶಾಸಕರು ಏನಿರ್ತಾರೆ, ಬಾಬು ನಿಂತಿರ್ತಾರೆ. ಇವ್ರು ಹೋಗಿ ಅಲ್ಲಿ 20 ಅರ್ಧ ತಾಸುಗಟ್ಟಲೆ ಡಿ ಕೆ ಶಿವಕುಮಾರ್ ಹಟ್ಟಿ ಹಿಡ್ತಾರೆ. ಅವ್ನು ತಕ್ಷಣ ಮಂಜೂರಿಸಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ. ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವರಪ್ಪನ ಇದು ಐತಿ, ಇವರು ಅದನ್ನು ತೆಗಿತೀನಿ ನಿಮ್ಮದು ಏನೈತಿ, ಅವ್ರದ್ದು ಏನೈತಿ, ಎಲ್ಲನೂ ತೆಗಿತೀನಿ. ಆಚೆ ಜನ ಕೊಡ್ತಾರೆ. ನಿಮ್ಮಿಬ್ಬರು ಭ್ರಷ್ಟ ಇದ್ರು. ವಿಜೇಂದ್ರನು ಭ್ರಷ್ಟದಾನ, ಡಿ ಕೆ ಶಿವಕುಮಾರ್ ಭ್ರಷ್ಟ. ನೀವು ಬಿಸ್ನೆಸ್ಸು ಮಾಡ್ತೀರಿ. ಇಲ್ಲಿ ಎರಡು ರಾಜಕೀಯ ಪಕ್ಷದ ನೇತೃತ್ವ ತಗೋತೀರಿ, ಅಧ್ಯಕ್ಷರಾಗಿದ್ದೀರಿ. ನಿಮಗೇನು ನೈತಿಕತೆ ಇದೆ? ಯಡಿಯೂರಪ್ಪ ಅಂತೂ ಖರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು. ಆಮೇಲೆ ಗಂಭೀರ ಆರೋಪ ಇದೆ. ಪ್ರಕರಣ ಇವತ್ತು ಕೋರ್ಟ್ ಬಂದಿದೆ. ಇವತ್ತು ಪಾರ್ಟಿ ಹೇಳಬೇಕು ಈಗ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದಂತ. ಯಡಿಯೂರಪ್ಪಗೆ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ. ಬಂದು ಅಲ್ಲಿ ಭಾಷಣ ಮಾಡ್ತಾರೆ. ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು. ಎಷ್ಟು ಮುಟ್ಟಿದ್ರೆ ರಾಜೀನಾಮೆ ಕೊಡ್ಬೇಕು. ನಿಮ್ಮ ಅನುಗಣಗಳಿರ್ತದ ಮೊದಲು ನೋಡ್ಕೊಡಿ. ಹೈಕಮಾಂಡಿಗೆ ಕೇಳ್ತೀನಿ, ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತೀರೋ ಅಥವಾ ಅವ್ರ ಮ್ಯಾಗ ಕ್ರಮ ತಗೋತೀವಿ? ಇದು ಹೋರಾಟ ಏನಿದೆ, ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡ್ರೆ 85 ಕೋಟಿನೂ ಆಗಿದೆ. 187 ಕೋಟಿ ಒಳಗೆ 85 ಕೋಟಿ ಆಗಿದೆ. ಒಪ್ಪಿಕೊಂಡ ಮ್ಯಾಗ ಬಿ ಜೆ ಪಿಯವರು ವಾಲ್ಮೀಕಿ ಬಗ್ಗೆ ಹಾಕೊಂಡು ಅನ್ನೋದಾರೆ ನಮ್ಮ ಪಕ್ಷದವರು. ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಕ್ರಮ ಮಾಡಿ ಆ ಹಣ ರಾಯಬರೇಲಿ ಇಲೆಕ್ಷನ್ ಹೋಗಿದೆ, ತೆಲಂಗಾಣ ಇಲೆಕ್ಷನ್ ಹೋಗಿದೆ, ಬಳ್ಳಾರಿ ಲೋಕಸಭೆ ಇಲೆಕ್ಷನ್ ಹೋಗಿದೆ. ಪ್ರದೇಶ KPCC ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರ ನಿಗಮದ ಅಧ್ಯಕ್ಷ ಇಬ್ಬರು ಕೂಡಿ ಭ್ರಷ್ಟಾಚಾರ ಮಾಡಿದ್ದಾರೆ. ಕೇವಲ ನಾಗೇಂದ್ರ ಒಬ್ಬರೇ ಮಾಡಿಲ್ಲ, ನಿಗಮದ ಅಧ್ಯಕ್ಷ ಮಾಡಿಲ್ಲ, MD ಮಾಡಿಲ್ಲ. ಎಲ್ಲಾದರೂ ಏನು KPCC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ, ಅದನ್ನು ನಾವು ಮುಚ್ಚಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ 187 ಕೋಟಿ ರೂಪಾಯಿ ವಿಧಾನಸಭೆದಾಗ ಇದೆ. ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತೀವಿ. ಎಷ್ಟು 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಹೋಗ್ತದೆ. 187 ಕೋಟಿ ಅದನ್ನು ಬಿಡ್ತಾರೆ. ಇದು ಮೈಸೂರು ಹಗರಣ ಅಂತ. ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಎಷ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ. ಇವರು ಒಬ್ಬ ಶಿಷ್ಯ ಇದ್ದ ರಾಜೀವ್ ಅಂತ, ಅವ ಯಾಕೆ ಕಾಂಗ್ರೆಸ್ಗೆ ಹೋದ ಲೋಕಸಭೆ ಎಲೆಕ್ಷನ್. ಇವಕ್ಕೆಲ್ಲ ಉತ್ತರ ಹೇಳಿದ್ರು ಪಾದಯಾತ್ರೆ ನೇತೃತ್ವ ತಗೋದು. ರಾಜಭವನದೊಡ ಸಂಚರಿಸಿದ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವ್ರು ಮುಗಿಸ್ಬೇಕಂತೇಳಿ ಕಾಂಗ್ರೆಸ್ನವರು
ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾನ್ಯ ಕ್ಯಾಬಿನೆಟ್ ಮಾಡಿದ್ರು ಅದು ಅಸಂವಿಧಾನ. ಉಪಮುಖ್ಯಮಂತ್ರಿಗೆ ಸಂವಿಧಾನದಲ್ಲಿ ಎಲ್ಲೂ ಅದನ್ನು ಸಂವಿಧಾನಾತ್ಮಕವಾಗಿ ಬುದ್ಧಿ ಅಲ್ಲ, ಕೇವಲ ಅವರಿಗೂ ಕ್ಯಾಬಿನೆಟ್ ಮಿನಿಸ್ಟರ್. ಇದು ಭಾಳ ವಿಚಿತ್ರ. ಅಂದರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇಲ್ಲದೇ ಕ್ಯಾಬಿನೆಟ್ ಆಗ್ತದೆ. ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರಿಗಿರುವಂಥ ಅಧಿಕಾರವನ್ನು ಇವರು ಕ್ವಶನ್ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ರಾಜ್ಯಪಾಲರಿಗೆ ಭಾಳಷ್ಟು ಕಾನೂನು ತಜ್ಞರು ಏನು ಹೇಳ್ತಾರೆ, ರಾಜ್ಯಪಾಲರು ಯಾವುದೇ ರೀತಿ ಗುರುತರವಾದಂಥ ಆರೋಪ ಬಂದಾಗ ಅದನ್ನು ಕಾರಣ ಕೇಳುವಂಥದ್ದು ಅವರ ಅಧಿಕಾರ ಇದೆ ಮಾನ್ಯ ರಾಜ್ಯಪಾಲರಿಗೆ. ಅದನ್ನು ಕಾನೂನುಬದ್ಧವಾಗಿ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದಕ್ಕೆ ಏನೇನು ಹೇಳಬೇಕು, ಕಾರಣಗಳನ್ನು ಕೊಡಬೇಕು. ಇದರೊಳಗೆ ಹಿಂಗಾಗಿದೆ, ಇದು ನನ್ನ ಸಂಬಂಧ ಇಲ್ಲ ಏನನ್ನುವಂಥದ್ದು ಅದಕ್ಕೆ ಕಾರಣ ಕೊಡೋದಕ್ಕೆ ಹಾಕಿದಂಥ ಪ್ಲ್ಯಾನು ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ. ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಕತ್ತಲ್ಲ ವಿಜೇಂದ್ರ. ಯಾವಾಗಲೂ ನಾಗರ ಹಾವಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ. ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್, ಒಬ್ಬ ಆಲಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಆಗಿ ವಿಜೇಂದ್ರ ಗೆಲ್ಲಲಿಕ್ಕೆ ಕಾರಣ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಹೊನ್ನಾದಲ್ಲಿ ಗೆಲ್ಲಲಿಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ. ಇವರಿಬ್ಬರು ಕೂಡ್ಕೊಂಡು ಆಟ ಆಡಿದ್ರವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವರು ಅಂತದ್ದು. ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜಗೌಡ ಅಂತೇಳಿ, ಆ ಪಕ್ಷೇತರ ನೀತಿ 78,000 ಹೋಗ್ಕೊಂಡ. ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 7,000 ತಗೊಂಡ. ಇದು ಅಡ್ಜಸ್ಟ್ಮೆಂಟ್ ಅಲ್ಲ. ಇಲ್ಲಿ ವರ್ಣಾದಾಗ ನಮ್ಮ ಸೋಮಣ್ಣ ಅವ್ರು ಸೋಲಿಸಲಿಕ್ಕೆ ಎರಡು ಕಡೆನೂ ಯಡಿಯೂರಪ್ಪನ ಚೀಲಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮಣ್ಣ ಸೋಲಿಕ್ಕೆ ಕಾರಣ ಯಾರು, ಯಡಿಯೂರಪ್ಪ ಜಾಣ. ಇವರಿಬ್ಬರು ಒಪ್ಪಂದ. ಈಗ ಅದೇ ನಾಗರಹಾವು ಅಂದರೆ ವಿಜೇಂದ್ರ ಸಿದ್ದರಾಮಯ್ಯನವ್ರ ಬ್ಯಾನ್ ಅಂತಂದರೆ ಸಿದ್ದರಾಮಯ್ಯನ ಕಿವಿ ಮಾತು ಹೇಳೋದಂದ್ರೆ, ನೀವು ಮಾಡಿದ ಉಪಕಾರವನ್ನು ವಿಜೇಂದ್ರ ಸರಿಯಾಗಿ ತಿಳಿಸ್ಯಾನ. ಅದಕ್ಕೆ ನಿಮಗೇನಾದ್ರು ಸಿದ್ದರಾಮಯ್ಯನವ್ರೆ ನಿಮ್ಮಲ್ಲಿ ಏನಾದ್ರು ಒಂದು ರೀತಿ ದಮ್ಮ ತಾಕತ್ತು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲಿಲ್ಲ, ನೀವು ಇದ್ರೆ ಎಲ್ಲ ತನಿಖೆ ಮಾಡ್ತೀವಿ ವಿಜೇಂದ್ರ ಅಂತ ಹೇಳಿ ಮಾವಾಗೇ ಹೇಳಿದ್ನಿ. ನನಗೆ ಆಯ್ಕೆ ಮಾಡಿದವರು ಲೋಕಸಭಾ ಚುನಾವಣೆಗಳಿಗೆ ಏನು ಮಾತಾಡಬೇಡ ಅಂತ ಸುಮ್ಮನಿದ್ದೆ. ಈಗ ಮತ್ತೆ ಇವನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವರು ಹೇಳ್ತಾರಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದಾಗ ನಾವು ಹೋಗೋಕ್ಕೆ ತಯಾರಿಲ್ಲ. ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು. ಬರೀ ಅಂದ್ರೆ ಹೈಕಮಾಂಡದವರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳಿರ್ತದವು. ಇದು ಬಿಟ್ಟು ನೀವು ಬಾಬಾ ಕುಮಾರಸ್ವಾಮಿ ಅವ್ರಿಗೆ ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿದ್ವಿ. ಇದೇನು ನಡೆದದ? ಒಟ್ಟಾರೆ ನಾವು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ, ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ, JDSನವ್ರು ಮಾಡಿದ್ರು ತಪ್ಪೇ. ಅಂದ್ರೆ ಇದನ್ನೇನೋ ಸುಮ್ಮ ಹೀರೋ ಯಡಿಯೂರಪ್ಪಂದೇನು ಒಂದು ನನ್ನ ಮಗನ ಕಡೆ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಿ ಆ ಯಾವ ಅರ್ಹತೆಯೇ ಇಲ್ಲ. ಇಂತು ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ. ಸಿದ್ದರಾಮಯ್ಯ ದಮ್ಮಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸಹಿ ಮಾಡ್ಯಾರೋ, ವಿಜೇಂದ್ರ ಸಹಿ ಮಾಡ್ಯಾರ. ಅದನ್ನು ಎಲ್ಲ ಇದು ಕೊಡಲಿ, FSL ಕೊಡಲಿ. ಎಷ್ಟು ಫೈಲ್ಗಳು ಅದಾವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ, ಆ ಸಹಿಗಳೇನದಾವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವ ಅಥವಾ ವಿಜೇಂದ್ರ ಅದಾವ ತನಿಖೆ ಮಾಡಿ. ಅದೇ ಭ್ರಷ್ಟಾಚಾರ ಬಗ್ಗೆ ಭಾಷಣ ಮಾಡೋದು ಕೊಡೋದಿಲ್ಲ. ನಾವಂದ್ರೂ ಗಟ್ಟಿಯಾಗಿದ್ದೀವಿ. ಈಗೆಲ್ಲರಿಗೂ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರೆ. ನಾವು ಯಡಿಯೂರಪ್ಪ ಮಾಡಿದ್ರು ಮಾಡವ್ರೆ, ವಿಜೇಂದ್ರ ಮಾಡಿದ್ರು ಮಾಡವ್ರೆ, ಅಶೋಕ್ ಮಾಡಿದ್ರು ಮಾಡವ್ರೆ. ನೀವೆಲ್ಲ ವಿಧಾನಸಭೆಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀವಿ, ನಮ್ಮ ಮುಂದೆ ಸಹಿ ಮಾಡಿಸ್ಕೊಡ್ತೀವಿ. ನೀವು ಒಳಗೆ BS ಮೀಟಿಂಗ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಅಲ್ಲಿ ಹೋಗಿ ಅಲ್ಲಿ ಕುತ್ಕೊಳ್ತೀವಿ. ನೀವೇ ಡೈರೆಕ್ಷನ್ ಕೊಡ್ತೀರಿ. ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ ಸರ್? ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ತೀವಿ, ನಾವು ಧರಣಿ ಕೊಡ್ತೀವಿ, ಅಡ್ಜಸ್ಟ್ ಮಾಡಿರಿ. ನೀವು BS ಮೀಟಿಂಗ್ನಾಗ ಮಾತಾಡೋದು ಅಂದರೆ ರಾಜ್ಯದ ಮೂಲ ತಮ್ಮ ಪ್ರಾಣ ಕೊಳ್ಳಾಕತ್ತಾರೆ. ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗುತ್ತೆ. ಸುಮ್ಮನೆ ಕೇಸ್ ಹಾಕ್ಲಾಕತ್ತಾರೆ. ಇವತ್ತು ನಮ್ಮ BJP ಕಾರ್ಯಕರ್ತರು ಭಯ ಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ.
ನೀವಿದ್ರೆ ಅಲ್ಲಿ ಹರಿಪಿಸ್ಕೋತ ದೊಡ್ಡ ನಿಮ್ಗೆ ಕೆಲಸ ಅವ್ರು ಮಾಡ್ಕೊಡ್ತೀವಿ. ನಾನಂತರೂ ಎಲ್ಲಿ ಹೋಗಿಲ್ಲ. ನಾ ಸಿದ್ದರಾಮಯ್ಯನವ್ರ ಮುಖ ಬರೇ ವಿಧಾನಸಭಾದಾಗ ಅಟ್ಟೆ ನೋಡಿದ್ದೆ. ಅದನ್ನು ಬಿಟ್ಟು ಹೊರಗೆ ಅವ್ರ ಮನೆಗೆ ಹೋಗಿ ಮುಂಜಾನೆ ಸಹಿ ಮಾಡ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು, ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ. ನೀವು ನನಗೆ ಬಾಯಿಗೆ ಬೇದಂಗೆ ಬೈರಿ, ಕುಚಂದಲ್ಲಿ ಬೈರಿ. ಮೊನ್ನೆ ನಾನು ಹೇಳ್ಬಿಟ್ಟಿಲ್ಲ, ನನ್ನ ಬಳಿ ವಿಡಿಯೋ ಇಟ್ಟೀನಿ. ಈ ಡಿ ಕೆ ನಾನು ಅಂತ ವಿಜಯೇಂದ್ರನಾಗ ಹಲ್ಕ ಸಿಡಿಗಳು ಇಡುವುದಿಲ್ಲ. ನಾನು ಇವ್ರು ಸಹಿ ಮಾಡಿಸ್ಕೊಂಡಿದ್ದು, ಅವನ ಕಡೆ ಹರಟಿ ಹೊಡಿದ್ದು ಎಲ್ಲ ನಾನು ಫೋಟೋ ವಿಡಿಯೋ ತೆಗೆದಿರ್ತೀನಿ. ಹೈಕಮಾಂಡವ್ರು ನೋಡ್ಬೇಕು, ಹೈಕಮಾಂಡದವ್ರು ವಿಚಾರ ಮಾಡ್ಬೇಕು ರೀ. ಹೈಕಮಾಂಡದವ್ರು ಈಗ ಬಿಟ್ಟರೆ ಭ್ರಷ್ಟಾಚಾರ ಯತ್ನಾಳು ಪಕ್ಷ ವಿರೋಧಿ ಮಾತಾಡ್ಬೇಕು, ಹೊರಗೆ ಹಾಕಿ. ನಾನು ಹೇಳ್ತೀನಿ ರಾಜ್ಯದ ಜನರಿಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ಲಿಕ್ಕೈತೀನಿ. ಅದಕ್ಕೆ ನಂಗೆ ಅದನ್ನೇ ಮಾಡಿರೋ ಒಂದು ನೀವು ವಿಜಯೇಂದ್ರ ಇಡೀ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿತ್ತು, ಯತ್ನಾಳ ಕ್ರಮ ತಗೋ. ಇದೆ 90% ಇದೆ ರೀ. ತಾಕತ್ತಿಲ್ಲ ಕೆಲವೊಂದು MLAಗಳಿಗೆ ಎಲ್ಲ ನಮ್ಗೆ ಹೇಳ್ತಾರೆ. ಅವತ್ತೇನು ನೀವು ಹೇಳ್ತಾ ಇದ್ರಿ ಯತ್ನಾಳ್ರಿ, ಒಂದು ಸತ್ಯ ಆಗ್ತಾ ಇದ್ರಿ. ಅವ್ರು ದುಡಿಯೋರವ್ರೆ ಇಷ್ಟು ದುರಹಂಕಾರ ಅದ. ನಾವು ವಿಜೇಂದ್ರ MLAಗಳ ಬಗ್ಗೆ ಹೆಂಗೆ ಮಾತಾಡ್ಬೇಕು, ಹಿರಿಯರ ಬಗ್ಗೆ ಯಾರು ಹಿರಿಯರು ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ. ತಾನೇ ಅವ್ರ ಅಪ್ಪ ಹೇಳ್ದ, ಪಾದಯಾತ್ರೆ ಮಾಡಿಬಿಟ್ಟು ನೀನು ಹೀರೋ ಆಗ್ತೀಯ, ಬಾಡಿಗೆ ಜಮೀನು ತೊಗೊಂಡು ಬಾ, ಇಡೀ ರಾಜ್ಯ ನಮ್ಮ ಹಿಂದಿದೆ, ನಾವೇ ಲಿಂಗಾಯತರು, ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ BJP ಇದು ಮಾಡಿದ್ರೆ BJP ಕರ್ನಾಟಕದಲ್ಲಿ ಮುಗಿತೇನೆ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಇವರು ಅಪ್ಪ ಮಕ್ಕಳು. ಮನೆ ರಮೇಶ್ ಜಾರಕಿಹೊಳಿ ಹೇಳಿದ್ರೆ ಬ್ಲ್ಯಾಕ್ ಮೇಲ್, ಇವರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡಕತ್ತ. ನಾವು ಅಂಜೋದಿಲ್ಲ. ಹೈಕಮಾಂಡ್ ನಾವು ಕೇಳ್ತೀವಿ, ನಮ್ಮ ಭ್ರಷ್ಟ ಕುಟುಂಬ ಮುಂದುವರ್ಸೋದಿದ್ದೀವ ಏನು ನಮ್ಮಂತ ಪ್ರಾಮಾಣಿಕನ ಉಚ್ಚಾಟನೆ ಮಾಡ್ತಾರೆ. ಎರಡೇ ಆಪ್ಷನ್ ಅದಾವೆ ಮುಂದೆ. ಪ್ರತಾಪ್ ಸಿಂಹ ಹಂಪಿಯಲ್ಲಿ 66 MLAದಾಗ 55 MLAಗಳು ಹೆಚ್ಚು ಕಡಿಮೆ ವಿರೋಧ ಅದ. ಒಂದು 4-5 ಮಂದಿ ಚೇಲಾಗಳು ಅದಾರ. ಅವ್ರು ಏನು ಅವರು ಅವನಲ್ಲ, ನಾವು ಹಾಸನದಾಗ ಇದ್ದಲ್ಲ, ಒಂದೇ 10 ಎಷ್ಟು ಓಟ್ಕಿಂತ ಕಡಿಮೆ ಮಾತ್ರ ಮತ್ತೊಮ್ಮೆ MLA ಬಿಸಾಕಿ ಮತ್ತೊಮ್ಮೆ ಅವ್ನು ಲಗಾಣೆ ಹೊಡೆದು ಏನು ಹೇಳ್ತೇವೆ ನೆನಪೈತಂದ್ರೆ ನೀವು ಟಿವಿಗೆ ಎಷ್ಟೋ ಸಾವಿರಕ್ಕಿಂತ ಕಡಿಮೆ ಅಂತರ. ಒಬ್ಬ MLA ಆಗ್ಬೇಕಾದ್ರೆ 1 ಓಟ್ ಇದ್ರೂ MLA, 1 ಲಕ್ಷ ಅಂತರಲ್ಲೇ ಆರಿಸ್ಕೊಂಡ್ರು MLA. ಅವೇನು ಹೇಳ್ದ ಆ ಪುಣ್ಯಾತ್ಮ, 1 ಲಕ್ಷ ಪೆನ್ ಡ್ರೈವ್ ಆನ್ಲೈನಾಗ ತರಿಸಿ ಆ ಕುಟುಂಬದ ಎಲ್ಲ ಮನೆ ಪೇಪರ್ದಾಗ ಹಾಕಿ ಸರ್. ಇದು ವಿಜಯೇಂದ್ರ ಶಿಷ್ಯ. ಅವ್ರು 50% CD ಕಂಪ್ನಿಯವರು ಅದಾರ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು. ಒಳ್ಳೆಯ ಕುಮಾರಸ್ವಾಮಿ ಅವರು ದೂರ ಇಟ್ಟಾರ. ಕುಮಾರಸ್ವಾಮಿ ಅವ್ರದ್ದು ಎಲ್ಲ ನಾನು ಮರ್ಯಾದೆನೇ ಕಳೆದಾರಲ್ಲ ಕುಮಾರಸ್ವಾಮಿ ಅವ್ರದ್ದು. ವಿಜೇಂದ್ರನೇ ಕಾರಣ. ವಿಜೇಂದ್ರ ಡೈರೆಕ್ಷನ್ ಮ್ಯಾಗನೇ ಪೆನ್ ಡ್ರೈವ್ ಹಂಚಿದ್ದು. ಆ ವಿಜೇಂದ್ರ ತಾಕತ್ತಿದ್ರು ಉತ್ತರ ಕೊಡೋದು ಹೇಳಿ ನನಗೆ. ಈ 8 ಮಂದಿ ಪೆನ್ ಡ್ರೈವ್ ಹಂಚೋದಪ್ಪ ನೀನು, ಇನ್ನೂ ಯಾರ್ಯಾರು ಇಟ್ಕೊಂಡು ಪೆನ್ ಡ್ರೈವ್ ಬಿಡು ಎಲ್ಲ. ಇನ್ನು BJP MLAಗಳನ್ನ 8 ಮಂದಿ ಬ್ಲ್ಯಾಕ್ ಮೇಲ್ ಮಾಡಬೇಕು. ಯಾರು ನೀನು? ನನಗೆಲ್ಲ ಗೊತ್ತದೆ. ವಿಜೇಂದ್ರ ಒಂದು ನನಗೇನು ಕ್ರಮ ತಗೊಂಡ್ರೆ ನಾವೇನು ಅನ್ಬೋದಿಲ್ಲ. ಒಂದು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ರಾಜ್ಯದ ಜನರು ಡ್ಯೂಟಿ ಮಾಡಿದ್ರು. ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ 850 ರೂಪಾಯಿ ಇದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ 224 ತಾಸು ಮತ್ತೊಬ್ರು ಕೊಡ್ತಾರೆ 1800. ಮಾಸ್ಕ್ 45 ರೂಪಾಯಿ ಮಾಸ್ಕು, 5 ರೂಪಾಯಿ 10,000 ಬೆಡ್ಡಿ ಇದು ಮಾಡಿದ್ರು. ಇದು ನೋಡಿ, ಒಂದು ಪೇಷಂಟ್ನು ಮಕ್ಕಳಿಲ್ಲ ಕರೋನಾದಲ್ಲಿ. ನಮ್ಮ ತುಮಕೂರು 10,000 ಬೆಡ್ಡಿಂದು ಆ ಬೆಡ್ಡು ಕ್ವಾಟು ಅದ್ರದ್ದೆಲ್ಲ ಖರೀದಿ ಮಾಡಿದ್ರೆ 2 ಬರ್ತಿದ್ದು. ಆದರೆ ಬಾಡಿಗೆ ಕೊಟ್ಟಿರೋದನ್ನ ಇದು ನೋಡ್ರಿ ನಾವು. ಇದೇ HK ಪಾಟೀಲ್ ಹೇಳ್ತಾರಲ್ಲ, ಇದು ನಮ್ಗೆ ಗೊತ್ತಿಲ್ಲ. ಇದೇ HK ಪಾಟೀಲ್ ಏನೇನು ಮಾತಾಡ್ಯಾರ ಸದನ ಸಮಿತಿ ಒಳಗೆ. ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನು ಆಬ್ಜೆಕ್ಷನ್ ಮಾಡ್ಯಾರ. ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರಾದಾರೇನು? ನಾವು ನಮ್ಮ ಅಧ್ಯಕ್ಷರು ಒಪ್ಕೊಳಕ್ಕೆ ತಯಾರಿ. ಈ ಕೊರೋನಾ ವಿಚಾರದಲ್ಲಿ ಕೈ ಸೇರಿಸಿದ್ರಿಂದ ಅವರು ಅದನ್ನು ತನಿಖೆ ಮಾಡಲಿಕ್ಕೆ ಆಗ್ತದೆ. ಇದೇ 2 ದಿವಸ ಮಾತಾಡಿರಲ್ಲ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ. 2 ದಿವಸ ಸದನದಾಗ ಮಾತಾಡ್ಯಾರ ಕರೋನಾದಾಗ ಯಾವ ರೀತಿಯ ಭ್ರಷ್ಟಾಚಾರ ಆಗಿದೆ. ಈಗ ಅವರೇ ಮುಖ್ಯಮಂತ್ರಿ 14 ತಿಂಗಳಾಯಿತು. ಈಗ ಇಷ್ಟು ದಿವಸ ಕತ್ತಿಕಾಯ್ತು. ಈಗ ನೀವು ಎನ್ಕ್ವೈರಿಗೆ ಹಾಕ್ತಿರತ್ತೆ. ಗೋವಿ ನಿಗಮಟ್ಟು ತಾಂಡ ಅದು ಯಾವುದೋ ದೇವರಾಜ ಟ್ರಕ್ ಟರ್ಮಿನಲ್
ಈಗ ಯಾಕ್ರಪ್ಪ 14 ತಿಂಗಳದಾಗ ಯಾಕಿಂದ ಆಗಲಿಲ್ಲ ಅಂದ್ರೆ ಈಗ ನಿಮಗೆ ಬತ್ತು ಈಗ ಜಿಗದ್ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಇದೇ ಮೊದಲು ಆಗ್ಬೇಕಾದ್ರೆ ಇದೇ ವಿಜೇಂದ್ರನ ಬಗ್ಗೆನೇ ಏನೇನು ಮಾಡಿ ನಂದು ಗೊತ್ತಿದೆ ಅಂತ ಹೇಳ್ಯಾರ ಬರಂಗ್ ತೋರಿಸ್ರಿ. ಅಂದರೆ ಮೊನ್ನೆದು ಭಾಳ ದೊಡ್ಡ ಸೆಟ್ಬ್ಯಾಕ್ ಏನಾಗಿದೆ ವಿಜೇಂದ್ರಗಂದ್ರೆ ಅವೇನು ನಿಂತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ, ಅದರಿಂದ ಈ ಮನುಷ್ಯ ರಿಜೆಕ್ಟ್ ಹೈಕಮಾಂಡವ್ರು ಕೇಳ್ತೀರಿ, ಬಂದಿದ್ರಲ್ಲ ಅವರು ಇನ್ಚಾರ್ಜ್, ಮೊದಲು ಇವ್ರಿಗೆ ತನಿಖೆ ಮಾಡಿಸ್ರಿ. ನಮ್ಮದು ಭ್ರಷ್ಟಾಚಾರ ಇತ್ತು, ನಮ್ಮದು ತನಿಖೆ ಮಾಡಿಸಿ. ನನ್ನ ಭ್ರಷ್ಟಾಚಾರ ಆರೋಪಿದ್ರು ಹೊರಗೆ ಹಾಕ್ತಾರೆ. ಉಮೇಶ್ ಕಂಡಕ್ಟರ್ ಮನ್ಯಾಗ ಕೌಂಟಿಂಗ್ ಮಿಷಿನ್ ಸಿಕ್ಕು, BTS ಬಸ್ನಾಗ ಒಬ್ಬ ಕಂಡಕ್ಟರ್, ಅವ್ನ ಮನೆಗೆ ಇಟ್ಟು 4 ಮಿಷಿನ್ ಸಿಕ್ಕು. ಇಡಿದವ್ರು ಹಿಡ್ಕೊಂಡು ಹೋದ್ರು, ದಿನ ಎಲ್ಲಿ ಹೋಯ್ತದ. ನಾನು ಕೇಳ್ತೀನಿ, 4 ವರ್ಷದಿಂದ ಈಗ ಉಮೇಶ್ ಕಂಡಕ್ಟರ್ ಎಲ್ಲದಾನ ನಮ್ಗೆ ಹೇಳಿ, ಅವ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಏನಂತ. ಅವ್ನ ಮನೆಗೆ ಇಟ್ಟು ಸಿಕ್ಕಾವೆಲ್ಲ ಡಾಕ್ಯುಮೆಂಟ್ಸ್. ಈಗ ನನ್ನ ಮನೆಗೆ ನಾನು ಈ ನೋಟಿನ ಮಷಿನ್ ಇಡ್ತೀನಂದ್ರೆ ಬ್ಯಾಂಕ್ನಾಗ ಇರ್ಬೋದು. ಈಗ ನಾವು ಒಂದು ಮನ್ಯಾಗೇ ನೋಟಿನ ತೊಗೊಂಡಿನಿ ಅಂದ್ರೆ ಒಗ್ಗಟ್ಟು ಬರ್ತಿರ್ಬೇಕು 4 ಮಷಿನ್. ಇದೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇದೆಲ್ಲ ಕರ್ನಾಟಕದ ಜನರಿಗೆ ಕಣ್ಣಿಗೆ ಮಣ್ಣೆ ಹಚ್ಚೋ ಕೆಲಸ ಮಾಡ. ವಿಜೇಂದ್ರ, ಮೊದಲು ನೀ ಭ್ರಷ್ಟಕ್ಕೆ ನಿನ್ನ ತನಿಖೆ ಆಗಲಿ. ನಿನ್ನ ತನಿಖೆ ಸಲುವಾಗಿ ಒಂದು ಪಾದಯಾತ್ರೆ ಮಾಡಿ, ನಮ್ದೆಲ್ಲ ತನಿಖೆ ಆಗಲಿಕ್ಕೆ ಒಂದು ಪಾದಯಾತ್ರೆ ಸೇರಿ ನಾವು ನಿರ್ಣಯ ಮಾಡ್ತೀವಿ. ನಾವು ಹೇಳ್ತೀವಿ ಕೇಂದ್ರ ಹೈಕಮಾಂಡ್ ಇವನು ಬದಲಾವಣೆ ಮಾಡಬೇಕು, ಇಂಥ ಭ್ರಷ್ಟ ಅಧ್ಯಕ್ಷನ ನಾವು ಒಪ್ಪಿಗೆ ನಾನಂತರೂ ಪೂರ್ತಿ ತಯಾರಾಗಿತ್ತು. ವಾಜಪೇಯಿ ಮಾತು ಹೇಳಿದರು ಲೋಕಸಭೆ, ಯಾರೂ ನನಗೆ ಬಂದು ಹತ್ತಲಿಕ್ಕೆ ನೀವು ಒಬ್ಬನೇ ಅಕ್ಕೇಲ ಚಲೋ ಅಂತ ಹೇಳಿದ್ರು. ನಾನು ಗಟ್ಟಿ ಜಾರಕಿಹೊಳಿ ನೀವು ಪಾದಯಾತ್ರೆ ನಾವು ನೋಡಿ ಜಾರಕಿಹೊಳಿ ಹೇಳಿದ್ದೇನು, ಕೇಂದ್ರ ನಮ್ಮ ಹೈಕಮಾಂಡು ಒಪ್ಪಿಗೆ ಕೊಟ್ಟು ನಾವು ಪಾದಯಾತ್ರೆ ಮುಂದೆ ಕಾಪಿ ಅವರಿಗೆ ಕೊಡ್ತಾರೆ. ಅವರ ಜಾರಕಿಹೊಳಿ ಪರ್ಮಿಷನ್ ತಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡ್ತೇವೆ. ಸರಿಗ ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗೇ ಪಾಪ ವಾಲ್ಮೀಕಿ ಎದುರಾಗ ಒಬ್ಬ ದಲಿತ ನೇಣು ಹಾಕೊಂಡ. ನಿನ್ನೆ ಪರಶುರಾಮ್ ಅಲ್ರಿ PSI, ಅವನಿಗೆ ದಿನ ಲಂಚ ಕೊಡ್ರಿ, ದಿನ ಲಂಚ 1 ವರ್ಷ ಆಯ್ತಂದ್ರೆ MLAಗಳ ಕೆಲಸ ಏನಾಗೈತಿ, 11ನೇ ತಿಂಗಳಿಗೇ ವ್ಯವಹಾರ ಚಾಲು PSIಗಳು. ಪಾಪ ಹೋಗಿ ಬಿಡ್ಲ ಹಾಕೊಂಡ. ಅವನು ಅಲ್ಲಿ ಕಂಪ್ಲೇಂಟ್ ಲಾಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. SP ಹೋಗಲ್ರಿ ಅದು ಈಗಾಗೈತಿ. ಚೆನ್ನಾಗಿ ನಾನು ಟ್ವೀಟ್ ಮಾಡಿದ ಮ್ಯಾಗ ಹೌದಲ್ರಿ. ಹೆಂಗೆ ಪರಿಸ್ಥಿತಿ ಹೆಂಗೆ ಬಂದು ನೋಡಿ, PSI ಉರ್ಲಿ ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಷ್ಟು ಭ್ರಷ್ಟಾಚಾರ ಮಾಡೋದಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿ ಇರ್ತಾರೆ, ಅಂಥವರೇ ಇವರು ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ. ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದೋ ರಕ್ಷಣೆ ಇಲ್ಲ. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ. ಈ ಸರ್ಕಾರನ ನನಗನ್ನಿಸ್ತೈತೆ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋದು ಪರಿಹಾರ ಅಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ DK ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜೇಂದ್ರ ಸಪೋರ್ಟ್ ಮಾಡೋದು. ನಾ ಹೇಳೋದು ಕರ್ನಾಟಕ ವಿಧಾನಸಭೆನ ವಿಸರ್ಜನೆ ಮಾಡೋದು, ಮತ್ತೊಂದು ಜನರು ಬಂದಿದೆ. ನೀವೆಲ್ಲ ರಂಗದಾಗ ವಿಫಲರಾಗಿ. ಗ್ಯಾರಂಟಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರಲಾಗಿದೆ. ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ಲಾಕ ವಿಚಾರ ನೀನು ಹೇಳ್ಯಾರ, ನಾವು ಅಕ್ಕಿ ಕೊಡ್ಲಾಕ ತಯಾರಿರಬೇಕು. ಅದನ್ನು ಅಕ್ಕಿ ತೊಗೊಳಕ್ಕೆ ತಯಾರಿಲ್ಲ. ಯಾವ ಯೋಜನೆ ಇವತ್ತು ಸಕ್ಸಸ್ ಅದಾವೆ, ಅದು ಏನು ಫ್ರೀ ಬಸ್ ಹೆವಿ ಲಾಸ್ನಾಗೈತಿ. ಡೀಸೆಲ್ ಬಿಲ್ ಕೊಡ್ಲಿಕ್ಕಾಗಲ್ಲೈತಿ. ಗಾಡಿಗಳು ಡೀಸೆಲ್ ಇಲ್ಲಾರ್ದಕ್ಕೆ ರಸ್ತೆ ಒಳಗೆ ನಿಲ್ಲಕತ್ತವೆ. 1 ವರ್ಷಕ್ಕೆ 65,000 ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ. ದಲಿತರು, ಮುಗ್ಧ ಜನರು, ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲೆ ಆಗ್ತಾಯಿದೆ. ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಬ್ಬರು ಮುಖ್ಯಮಂತ್ರಿ ಮಾಡಬೇಡ್ರಿ. ಇದಕ್ಕಿಂತ ಭಯಾನಕ ನೀವು ಬೇಕು, ಅದು ಬೇಡ. ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ಏನು ವಿಧಾನಸಭೆ ವಿಸರ್ಜನೆ ಮಾಡಿ ಮತ್ತೊಮ್ಮೆ ರಾಜ್ಯದ ಚುನಾವಣೆಯನ್ನು ನಾವು ನಮ್ಮ ಪಕ್ಷದವ್ರಿಗೆ ಹೇಳ್ತೀವಿ, ಇಂಥ ಭ್ರಷ್ಟ ಅಧ್ಯಕ್ಷ ನೀವು ತೆಗೆದಾಕ ಅಂತ ಅಧಿಕಾರ ಉಪಯೋಗಿಸ. ಬೇರೆಯವ್ರಿಗೆ ಯಾಕೆ ಉಪಯೋಗಿಸಿಲ್ಲ ಅನ್ನೋದು ಆವಾಗಿನ ರಾಜ್ಯಪಾಲರಿಗೆ ಕೇಳಬೇಕು. ಈ ರಾಜ್ಯಪಾಲರಿಗೆ ಪಾಪ ಏನು ಸಂಬಂಧ?
ಈಗಿನ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಅವರು ಕಾರಣ ಕೇಳ್ಯಾರಿ ಹಿಂಗೆ ಆರೋಪ ಮಾಡ್ಯಾನಪ್ಪ, ಇದು ನಿಮ್ಮದೇನು? ಈಗೇನು ಅವ್ರು ಶಿಕ್ಷೆ ಕೊಡೋಕ್ಕೆ ತಯಾರಾಗಿಲ್ಲ. ಸಿದ್ದರಾಮಯ್ಯನವರು ಸರಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಬೇಕಾಗಿತ್ತು. ನಾ ಇದ್ರ ಭ್ರಷ್ಟಾಚಾರ ಅಲ್ಲ, ಅದು ನಮ್ಮ ಕುಟುಂಬದವ್ರು ಮಾಡಿದ್ರೆ ನನ್ನ ಸಂಬಂಧ ಇಲ್ಲ, ಏನು ಅವ್ರ ವಕೀಲರು ಹೇಳ್ತಾರಲ್ಲ ಮೊದಲು ಕೊಡಬೇಕಾಗಿತ್ತು. ರಾಜ್ಯಪಾಲರಿಗೆ ಅಧಿಕಾರ ಇದೆ, ಅವ್ರಿಗೆ ಅಧಿಕಾರ ಇದೆ, ಅವ್ರ ಅಧಿಕಾರಿ ಬಿಟ್ಟು ಏನೂ ಮಾಡಿಲ್ಲ ರಾಜ್ಯಪಾಲರು. ಅವ್ರು ಸರಿಯಾಗಿ ಇದನ್ನು ನಿರ್ವಹಣೆ ಮಾಡ್ಯಾರ. ರಾಜ್ಯಪಾಲರು ಒಬ್ಬ ದಲಿತರಾದ ಅಂತೇಳಿ ಆ ದ್ವೇಷದಿಂದ ಸಿದ್ದರಾಮಯ್ಯರು ಹೇಳ್ತಾರೆ. ಈಗ ನಾನು ಹೇಳ್ತೇನೆ, ನಮ್ಮ ಬಿ ಜೆ ಪಿಯವರು ನಮ್ಮೆಲ್ಲ ಸಸ್ಪೆಂಡ್ ಮಾಡಿದ್ರಲ್ಲ, ಅವರು ನಾವು ಬಿದ್ದೆಲ್ಲ, ಅವ್ರು ಬಿದ್ದು ನನ್ನ ದವಾಖಾನೆಗೆ ಹಾಕ್ತಲ್ಲ. ಅವಾಗ ನೀವೇನಂದ್ರಿ, ದಲಿತರು ಡೆಪ್ಯೂಟಿ ಸ್ಪೀಕರ್ ಅಂತೇಳಿ ಅಪಮಾನ ಮಾಡಿದ್ರಂತ. ನಾ ಹೇಳ್ತೀನಿ, ಇವತ್ತು ನಮ್ಮ ಗಣತವ್ಯತ್ತ ರಾಜ್ಯಪಾಲರು ದಲಿತರದ, ಅದಕ್ಕೆ ಅವ್ರಿಗೆ ಅಪಮಾನ ನೀವು ಮಾಡ್ಲಾಕತ್ತೆ ಕಾಂಗ್ರೆಸ್. ಇದು ನನ್ನ ಗಂಭೀರ ಆರೋಪ. ಕಾಂಗ್ರೆಸ್ ಮೇಲೆ ಇವರು ದಲಿತರು ಭಾಳ ಹೇಳಿರಲ್ಲ. ಇವತ್ತಲ್ಲ ಯಾರು ರಾಹುಲ್ ಗಾಂಧಿ ಹೇಳ್ತಾನೆ ಜಾತಿ ಜಾತಿ ಜಾತಿ. ರಾಹುಲ್ ಗಾಂಧಿ ಜಾತಿನೇ ಯಾವುದು ಅನ್ನೋದು ಇನ್ನೂ ಈ ದೇಶನಾಗ ಕ್ವಶನ್ ಮಾರ್ಕ್ ಇದೆ. ಯಾವ್ಯಾವ ಸಮ್ಮಿಶ್ರ ಇದು ಆಗಿ ರಾಹುಲ್ ಗಾಂಧಿ ಉತ್ಪಾದನೆ ಆಗಿತ್ತು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಇದೆ. ಮತ್ತೊಬ್ಬರು ಜಾತಿ ಬಿಟ್ಟು ನಿನ್ನೆ ಭಾಳ ಚರ್ಚೆ ಆಗಿತ್ತು ಲೋಕಸಭಾದಾಗ. 2 ಯೂನಿವರ್ಸಿಟಿ ಒಳಗೆ ಮುಸ್ಲಿಂ ಯೂನಿವರ್ಸಿಟಿಯಾಗ ದಲಿತರು ಮೀಸಲಾತಿನೇ ಕೊಟ್ಟಿಲ್ಲ. ಇದಕ್ಕೆ ಕಾಂಗ್ರೆಸ್ ಹೇಳ್ತಾರೆ, ದಲಿತರ ಬಗ್ಗೆ ಮಾತಾಡ್ತಾರೆ. ಈ ರೀತಿ ದಲಿತರನ್ನ ಒಂದು ರೀತಿ ತಮ್ಮ ಹೆಂಗೆ ಬೇಕಂದ್ರೆ ಉಪಯೋಗ ಮಾಡ್ಕೊಂಡಾರೆ. ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ನೆಲ್ಲ ನಂಬೇಕಂತೇಳಿ ಅವಾಗೇ ಕರೆ ಕೊಟ್ಟರು. ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಅಧಿಕಾರ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ. ಪಾಪ ವಿಜೇಂದ್ರ ಬರೇ ಸಿದ್ದರಾಮಯ್ಯ ರಾಜೀನಾಮೆ ಕೇಳಕತ್ತಾನ. ನಾನು ಇಡೀ ಸಿದ್ದರಾಮಯ್ಯನ ಸಚಿವ ಸಂಪುಟ ವಿಸರ್ಜನೆ ಮಾಡಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಆಗಿ ಘೋಷಣೆ ಮಾಡಿ. ಇದು ನನ್ನ ಆಗ್ರಹ ಐತೆ, ನನ್ನ ಹೈಕಮಾಂಡ್ಗೆ ಆಗ್ರಹ ಐತಿ, ಕಾಂಗ್ರೆಸ್ಗೂ ಆಗ್ರಹ. ಸರ್, ದೂರ ಏನಂತ ಕೊಡೋದು ಸರ್ ಹೈಕಮಾಂಡ್? ದೂರು ಇವ್ರ ಅಡ್ಜಸ್ಟ್ಮೆಂಟ್ ಬಗ್ಗೆ ಎಲ್ಲ ನಮ್ಮಲ್ಲಿ ಮಾಹಿತಿ ಇದಾವೆ. ಹಿಂದಕ್ಕೆ ಕರೋನಾದಾಗ ಎಟ್ಟು ಡ್ಯೂಟಿ ಮಾಡ್ಯಾರ, ಡಿನೋಟಿಫಿಕೇಶನ್ದಾಗ ಎಟ್ಟು ಹಗರಣ ಮಾಡ್ಯಾರ, ಯಡಿಯೂರಪ್ಪನವ್ರ ಸಹಿ ಯಾರ್ಯಾರು ಮಾಡ್ಯಾರ, ಇವೆಲ್ಲನೂ ನಾವು ಕೊಡ್ತೀವಿ.